ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಬಂದ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ನೋಡಿ, ನಾನು ರಂಗೋಲಿ ಏನು ಅಷ್ಟೊಂದು ಚೆನ್ನಾಗೇನು ಬಿಡೋಕ್ಕೆ ಬರಲ್ಲ. ಕೆಲವರು ಬಣ್ಣ ಎಲ್ಲ ಹಾಕಿ ಬಿಡ್ತಾರೆ. ನಮಗೆ ಬಣ್ಣ ಹಾಕಿ ರಂಗೋಲಿ ಬಿಡೋಕ್ಕೆಲ್ಲ ಬರೋಲ್ಲ. ನನಗೆ ಇಷ್ಟೇ ಸಿಂಪಲ್ಲಾಗೇ ಬರೋದು. ಸಿಂಪಲ್ ರಂಗೋಲಿನೇ ನಾನು ಜಾಸ್ತಿ ಬಿಡಿಸೋದು. ಇಷ್ಟೊಂದು ಇದರಲ್ಲೇನು ಬಿಡ್ಸೋಕ್ಕೆ ನನಗೆ ಬರೋಲ್ಲ. ಆಮೇಲೆ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಕ್ಕು ಎಲ್ಲ ಕೆಲಸ ಮುಗಿಸಿ ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ತೊಗರಿಕಾಯಿ ತಗೊಂಬಂದಿದ್ರು, ಒಂದು 2 kg ಆಗೋವಷ್ಟು. ರಾತ್ರಿಯೇ ಸುಳಿದು ಇಟ್ಟಿದ್ದು. ಇಟ್ಟು ನೋಡಿ, ಬಸ್ಸಾರು ಮಾಡೋಣ. ಯಾವಾಗಲೂ ದಿನ ಹುಳಿ ಸಾರು ಏನು ಅಂತ ಹೇಳ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ. ಹಸೆಕಾಳು ಬಸ್ಸಾರು, ಸಪ್ಪೆಸರು ಮಾಡ್ತಾರೆ ಕೆಲವರು. ನಾನು ಬಸ್ಸಾರು ಥರ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿದ್ದೀನಿ. ಹಸೆಕಾಳು ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ. ನೋಡಿ, ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಪಾತ್ರೆ ಇದ್ದು, ಪಾತ್ರೆ ಎಲ್ಲ ತೊಳೆದು ನೋಡಿ ತೊಳೆದಿಟ್ಟಿದ್ದೀನಿ. ಯಾಕಂದರೆ ಆಚೆ ಏನು ತೊಳಿತಾ ಇಲ್ಲ. ಇವಾಗ ನಾನು ಒಳಗಡೆನೇ ತೊಳಿತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಪಾತ್ರೆ ಜಾಸ್ತಿ ಏನಿರಲ್ಲ, ಅದಕ್ಕೆ ಸ್ವಲ್ಪನೇ ಇರ್ತವೆ. ಇಲ್ಲೇ ಒಳಗಡೆನೇ ತೊಳ್ಕೊತೀನಿ. ಸಣ್ಣ ಪುಟ್ಟ ಅಲ್ವಾ, ಅದಕ್ಕೆ ಒಳಗಡೆನೇ ತೊಳ್ಕೊಳ್ಳೋಣ ಅಂತೇಳಿ ತೊಳಿತೀನಿ. ಫ್ರೆಂಡ್ಸ್, ಇನ್ನೂ ಒಂದು ನೆಲ್ಲಿ, ನಮ್ಮದು ಮುಂಚೆ ಇದ್ದಿದ್ದು ನೆಲ್ಲಿ ಮುರಿದೋಗ್ಬಿಟ್ಟಿತ್ತು ಫ್ರೆಂಡ್ಸ್. ಮೇಲೆ ತಿರುವುದು ಅದು ತಂತಿ ಹಾಕಿ ನಮ್ಮ ಮನೆಯವ್ರು ಬಿಗಿದಿದ್ರು. ಅದು ಬೇರೆ ನೆಲ್ಲಿ ತಂದು ಹಾಕಿದ್ದೀವಿ. ಅದಾದಮೇಲೆ ನೋಡಿ, ಅಡುಗೆ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ, ಒರೆಸ್ದಾಗ ಅಷ್ಟೇ ಫ್ರೆಂಡ್ಸ್ ಇದು ಚೆನ್ನಾಗಿರೋದು. ಆಮೇಲೆ ತಿರ್ಗಾ ಅದೇ ಹುಡುಗರು ಓಡಾಡಿ ಎಲ್ಲ ಗಲೀಜು ಮಾಡಿರ್ತವೆ. ನೋಡಿ, ಇಷ್ಟು ನೀಟಾಗಿ ಮಾಡಿರ್ತೀನಿ. ನೋಡಿ, ನಡುಮನೇನೂ ಒರೆಸಿದ್ದೀನಿ. ನೋಡಿ, ಇಷ್ಟು ನೀಟಾಗಿ ಒರೆಸಿ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಆ ಮಕ್ಳುಗಳು ಅಲ್ಲೊಂದು ಎಸೆಯೋದು, ಇಲ್ಲೊಂದು ಎಸೆಯೋದು, ಹಿಂಗೆ ಮಾಡಿ ಮನೆಯೇ ಗಲೀಜು ಮಾಡ್ತವೆ. ನೋಡಿ, ಒರೆಸಿದ್ದೀನಿ. ಒರೆಸ್ದಾಗ ಇಷ್ಟು ನೀಟಾಗಿ ಕಾಣಿಸ್ತದೆ, ಆಮೇಲೆ ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, ನೆಲ ಎಲ್ಲ ಈ ಥರ ಒರೆಸಿದ್ದೀನಿ. ಇಷ್ಟು ನೀಟಾಗಿ ಇಟ್ಕೊಂಡಿರ್ತೀನಿ. ನಮ್ಮ ಹುಡುಗರು ಇರೋದು ಇಬ್ಬರೇ ಆದ್ರೂ ಜಾಸ್ತಿ ಗಲಾಟೆ, ಕಿತ್ತಾಡೋದು ಜಾಸ್ತಿ ಫ್ರೆಂಡ್ಸ್. ನೋಡಿ, ನೆಲ ಎಲ್ಲ ಒರೆಸಿ ಮನೆ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡಿ, ನೋಡಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಒರೆಸಿದ್ದೀನಿ. ನೋಡಿ, ಒರೆಸಿ ನೀಟಾಗಿ ಒರೆಸಿ ದೀಪ ಹಚ್ಚಿದ್ದೀನಿ. ನೋಡಿ, ಇದು ಯಾವ ಥರ ವಿಡಿಯೋ ಮಾಡೋದು ನನಗೆ ಗೊತ್ತಿಲ್ಲ. ಹಿಂಗೆ ಅಡ್ಡ ಇಟ್ಕೊಂಡು ಮಾಡಿಬಿಟ್ಟಿದ್ದೀನಿ ಅನಿಸುತ್ತೆ. ಇದು ಹಿಂಗೆ ಈ ಥರ ಕಾಣಿಸ್ತಿದೆ. ನೋಡಿ, ದೀಪ ಎಲ್ಲ ಹಚ್ಚಿದ್ದೀನಿ. ದೇವ್ರ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ. ನೋಡಿ, ನಾವು ವಾರಕ್ಕೆ 2 ಟೈಮು ಪೂಜೆ ಮಾಡ್ತೀವಿ. ನೋಡಿ, ಪೂಜೆ ಎಲ್ಲ ಮಾಡಿದ್ದೀನಿ. ಆ ಪೂಜೆ ಮಾಡೋದೇ ಒಂದು ಖುಷಿ ಫ್ರೆಂಡ್ಸ್. ಪೂಜೆ ಮಾಡಿದ ದಿವಸ, ವಾರ ಮಾಡಿದ ದಿವಸ ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಸಂತೋಷ, ಏನೋ ಒಂಥರ ಪೂಜೆ ಮಾಡಿದ್ದೀನಿ, ವಾರ ಮಾಡಿದ್ದೀನಿ ಅಂತ ಏನೋ ಒಂಥರ ಖುಷಿ. ದೇವ್ರ ಪೂಜೆ ಆಯಿತು ಅಂತ. ನೋಡಿ, ಒರೆಸಿ ದೀಪ ಎಲ್ಲ ಹಚ್ಚಿದ್ದೀನಿ. ನೋಡಿ ಹಚ್ಚಿದ್ದೀನಿ. ನಮ್ಮದು ಮನೆದೇವರೇ ವೆಂಕಟೇಶ್ವರ ಸ್ವಾಮಿ ಫ್ರೆಂಡ್ಸ್. ಹೆಣ್ದೇವರು ಲಕ್ಷ್ಮೀ ದೇವರು. ಪೂಜೆ ಕೆಲಸ ಎಲ್ಲ ಮುಗಿಸಿ ಮೇಕೆ ಒಲೆ ಕಟ್ಟೋಣ ಅಂತೇಳಿ ಕಟ್ತಾಯಿದ್ದೀನಿ. ನೋಡಿ, ಯಾಕಂದರೆ ನಮ್ಮ ಮನೇಲಿ ಇನ್ನೂ ಬಂದಿರಲಿಲ್ಲ. ನಮ್ಮ ಮನೆಯವ್ರು ಬರೋದೇ ಮುಂಚೆಗೆ 5:15 ಬಿಡೋರು. ಇವಾಗ 5:15 ಬಿಡೋಲ್ಲ. ಮುಂಚೆ 5 ಗಂಟೆಗೆ ಬಿಡೋರು, ಇವಾಗ 5:15 ಬಿಡ್ತಾರೆ. ಅವ್ರು ಅಲ್ಲಿಂದ ಬರೋಕ್ಕೆ 1/4 ಗಂಟೆ ಬೇಕು. ನೋಡಿ, ಇವಾಗ ಮೇಕೆ ಹೊಡ್ಕೊಂಬಂದು ನೋಡಿ ಹೊಡ್ಕೊಂಬಂದು ಕಟ್ತಾ ಇದ್ದೀನಿ. ಅದು ಇನ್ನೊಂದು ಮೇಕೆ ನಾನು ಕಟ್ಕೊಳ್ಳೋದು ನನಗೆ ಭಯ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮೇಕೆ ಎಲ್ಲ ಕಟ್ಟಿ ನೋಡಿ, ಇನ್ನೊಂದು ಕ್ಯೂಟ್ ಮೇಕೆ ಮರಿ ಅಲ್ಲಿ ಮೇಯ್ತಾ ಐತೆ. ಆಮೇಲೆ ಕಸ ಎಲ್ಲ ಗುಡ್ಸೋಣ ಅಂತ ಹೇಳ್ಬಿಟ್ಟು ನೋಡಿ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಕಟ್ಬಿಡ್ತೀವಿ ಫ್ರೆಂಡ್ಸ್, ಯಾಕಂದರೆ ಸೊಳ್ಳೆ ಅಲ್ವಾ. ಕಟ್ಟಿ ಇವಾಗ ಟೀ ಇಡೋಕ್ಕೆ ಹೋಗಬೇಕು. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ನಲ್ಲಿ ಹೆಂಗೆ ಮಾಡ್ತಾಯಿದ್ದೀನಿ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.